ಹಾಯ್ ಹಲೋ ಸಖಿ ಕುಕ್ಕಿಂಗ್ ಕ್ಲೋಸಪ್ಗೆ ಸ್ವಾಗತ. ಇವತ್ತು ನಾವು ಪುದೀನ ಚಿಕನ್ ಕಬಾಬ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಅರ್ಧ ಕೆ ಜಿ ಚಿಕನ್. ಅರ್ಧ ಕೆ ಜಿ ಚಿಕನಿಗೆ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಶುಂಠಿ, ಹಸಿಮೆಣಸು, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು. ಒಂದು ಮಿಕ್ಸಿ ಜಾರ್ಗೆ 10 ಬೆಳ್ಳುಳ್ಳಿ, 5 ಗ್ರೀನ್ ಚಿಲ್ಲಿ, 1 ಇಂಚು ಶುಂಠಿ, 1 ಹಿಡಿ ಪುದೀನ, ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನೀರೇನು ಹಾಕಬಾರ್ದು. ಇದು ಗ್ರೈಂಡ್ ಆಗಿರೋ ಮಸಾಲೆ ತೆಗೆದು ನಾವು ತೊಗೊಂಡಿರೋ ನೀಟಾಗಿ ತೊಳ್ಕೊಂಡಿರೋ ಚಿಕನಿಗೆ ಹಾಕಿ ಇದಕ್ಕೀಗ 1/4 ಟೀ ಸ್ಪೂನು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಧ ಲೆಮನ್ನ ಸೇರಿಸ್ಕೊಂಡು ಇದಿಷ್ಟೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಆದಮೇಲೆ ಚೆನ್ನಾಗಿ ಎಲ್ಲ ಪೀಸಸ್ಗೂ ಮಸಾಲೆ ಹಿಡಿಯೋ ಥರ ಮಿಕ್ಸ್ ಮಾಡಿ ಇದಕ್ಕೆ ಈಗ ಎಗ್ ವೈಟ್ ಹಾಕ್ಕೋಬೇಕು. ಎಗ್ ವೈಟ್ ಹಾಕಿ ಪುನಃ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಇದು ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು ಕಡೆ ಎತ್ತಿಡಬೇಕು. ಅರ್ಧದಿಂದ 3/4 ಗಂಟೆವರೆಗೂ ಎತ್ತಿಟ್ಟು ಈಗ ಇದಕ್ಕೆ 1 ಗಂಟೆ ಆಗಿದೆ. 1 ಟೀ ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಂಡು ನೀಟಾಗಿ ಪುನಃ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮೊದಲೇ ಕಾಯ್ದಿರೋ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚಿಕನ್ ಪೀಸಸ್ನ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನ್ ಹಾಕಿದ ತಕ್ಷಣ ನಾವು ಸ್ಪೂನ್ ಹಾಕಬಾರ್ದು, ಏಕೆಂದರೆ ಮಸಾಲೆ ಎಲ್ಲ ಎಣ್ಣೆಲಿ ಬಿಟ್ಬಿಡುತ್ತೆ. ಸೊ ಹೀಗೆ ಮಾಡಿ ಇದು 10 ರಿಂದ 12 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಆಗಿದೆ, ಸ್ವಲ್ಪ ನೋಡಿ ಗ್ರೀನಿಷ್ ಕಲರ್ ಇದೆ. ಚೆನ್ನಾಗಿ ಕ್ರಿಸ್ಪಿಯಾದ ಪುದೀನ ಚಿಕನ್ ಕಬಾಬ್ ರೆಡಿ ಟು ಈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ರೆಸಿಪಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.